ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಮ್ಯಾಥಮೆಟಿಕ್ಸ್ ಕ್ಲಾಸ್ಗೆ ತಮಗೆಲ್ಲರಿಗೂ ಸ್ವಾಗತ. 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ನ ಫಸ್ಟ್ ಚಾಪ್ಟರಲ್ಲಿ HCF ಮತ್ತು LCM ಅನ್ನೋ ಕಾನ್ಸೆಪ್ಟ್ಸ್ ಇದೆ ಅಲ್ವಾ. ಸೊ ಇವತ್ತು ನಾವು ಯಾವುದೇ ನಂಬರ್ಸ್ನ HCF ಮತ್ತು LCM ಹೆಂಗೆ ಕಂಡುಹಿಡಿಯೋದು ಅಂತ ಅರ್ಥ ಮಾಡ್ಕೊಳ್ಳೋಣ. ಒಂದೆರಡು ಎಕ್ಸಾಂಪಲ್ಸ್ನ ಸಾಲ್ವ್ ಮಾಡೋಣ. ಅದಾದಮೇಲೆ ಒಂದೆರಡು CBSE ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಡನ್ ಅಲ್ವಾ? ಲೆಟ್ಸ್ ಬಿಗಿನ್. ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ತೀನಿ ನಾನು ಇವಾಗ. ಲೆಟ್ಸೆ 36 ಮತ್ತು 48 ಇವೆರಡು ನಂಬರ್ಸ್ದು HCF ಮತ್ತು LCM ಕಂಡುಹಿಡಬೇಕು ಅಂತ ಅಂದ್ಕೊಳ್ಳೋಣ. ಯಾವುದೇ ಎರಡು ನಂಬರ್ ಕೊಟ್ಟರೆ ಫಸ್ಟಿಗೆ ನಾವು ಮಾಡಬೇಕಾಗಿರೋದು ಪ್ರೈಮ್ ಫ್ಯಾಕ್ಟರೈಸೇಷನ್. ಈಗ 36 ಫಸ್ಟ್ ಸ್ಟಾರ್ಟ್ ಮಾಡೋಣ. 2 18s, 2 9s, 3 3s. ಡನ್ ಅಲ್ವಾ? ಸೊ 36 ಅಂದರೆ ಏನಾಯ್ತು, ಈಗ ನನಗೆ 2 ಎರಡು ಸತಿ ಬಂದಿದೆ, ಸೊ ಇಟ್ ಈಸ್ 2 ಸ್ಕ್ವೇರ್. 3 ಎರಡು ಸತಿ ಬಂದಿದೆ, ಸೊ 3 ಸ್ಕ್ವೇರ್. ಈ ಥರ ಬರಿತೀನಿ, ಓಕೆನಾ? ಇವಾಗ 48ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 ಸ್ಟಾರ್ಟ್ ಮಾಡ್ತೀನಿ. 2 24s, 2 12s, 2 6s, 2 3s. 2 4 ಸತಿ ಬಂದಿದೆ, 3 ಒಂದು ಸತಿ ಬಂದಿದೆ. ಸೊ ನಾವು 48ನ ಯಾವ ರೀತಿ ಬರಿಬೋದು? 2 power 4 ಇಂಟು 3 power 1. ಸೊ ಓಕೆ ಅಲ್ವಾ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದ್ರಲ್ಲಿ ನಿಮ್ಗೆ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ಇವಾಗ ಯಾವುದೇ ಎರಡು ನಂಬರ್ಸ್ದು HCF ಕಂಡುಹಿಡಬೇಕು ಅಂತ ಹೇಳಿದ್ರೆ, ಓಕೆ, ಇಫ್ ಐ ಹ್ಯಾವ್ ಟು ಫೈಂಡ್ ದ HCF, ಫಸ್ಟ್ ನಾವು ಏನು ಮಾಡಬೇಕಾಗಿರೋದು ಅಂದರೆ ಎರಡು ನಂಬರ್ಸಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದಾದಿದೆ ಅಂತ ನೋಡಬೇಕು. ಇಲ್ಲೂ 2 ಇದೆ, ಇಲ್ಲೂ 2 ಇದೆ, ಸೊ 2 ಅಂತ ಬರಿತೀನಿ. ಇಲ್ಲೂ 3 ಇದೆ, ಇಲ್ಲೂ 3 ಇದೆ, ಸೊ 3 ಅಂತ ಬರಿತೀನಿ. ಅದಾದಮೇಲೆ ಫ್ಯಾಕ್ಟರ್ಸ್ನ ಲೀಸ್ಟ್ ಪವರ್ ಯಾವುದು ಅಂತ ನೋಡಬೇಕು. ಇಲ್ಲಿ 2 power 2 ಇದೆ, 2 power 4 ಇದೆ. ಎರಡರಲ್ಲೂ ಲೀಸ್ಟ್ ಯಾವುದು? 2 power 2. 3 power 1 ಮತ್ತು 3 power 2 ಅಲ್ಲಿ ಲೀಸ್ಟ್ ಯಾವುದು? 3 power 1. ಓಕೆನಾ? ಸೊ 2 power 2 ಅಂದರೆ 4 ಆಯಿತು, ಇಂಟು 3 ವಿಚ್ ಇಸ್ 12. ಸೊ HCF ಏನಾಯಿತು? 12 ಸಿಕ್ತು. ಇವಾಗ ನಾನು LCM ಕಂಡುಹಿಡಬೇಕು ಅಂತ ಹೇಳಿದರೆ ಎರಡೂ ನಂಬರ್ಸ್ನ ಎಲ್ಲ ಫ್ಯಾಕ್ಟರ್ಸ್ನ ಲಿಸ್ಟ್ ಮಾಡಬೇಕು, ಓಕೆನಾ? 36 ಮತ್ತು 48ಅಲ್ಲಿ ಯಾವ ಎಲ್ಲ ಫ್ಯಾಕ್ಟರ್ಸ್ ಇದೆ? 2 ಇದೆ, 3 ಇದೆ ಅಲ್ವಾ? ಅದಾದಮೇಲೆ ಫ್ಯಾಕ್ಟರ್ಸ್ನ ಹೈಯೆಸ್ಟ್ ಪವರ್ ತಗೋಬೇಕು. ಇಲ್ಲಿ 2 power 2 ಇದೆ, 2 power 4 ಇದೆ. ಹೈಯೆಸ್ಟ್ ಪವರ್ ಯಾವುದು? 2 power 4. 3 power 1 ಇದೆ, 3 power 2 ಇದೆ. ಹೈಯೆಸ್ಟ್ ಪವರ್ ಯಾವುದು? 3 power 2. 2 power 4 ಅಂದರೆ 16 ಆಗುತ್ತೆ. 3 power 2 ಅಂದರೆ 9 ಆಗುತ್ತೆ. 16 ಇಂಟು 9 ಈಸ್ 144. ಓಕೆ, ಸೊ HCF ಆಫ್ 36 and 48 ಅದನ್ನು ಬರೆಯೋದು ಹೇಗೆ ಅಂದರೆ ಈ ಥರ ನೋಡಿ. HCF ಆಫ್ 36 and 48 ಈಸ್ 12. ಅದೇ ಥರ LCM ಆಫ್ 36 and 48 ಈಸ್ 144. ಓಕೆನಾ? ಸೊ ಯಾವುದೇ ನಂಬರ್ಸ್ ಕೊಟ್ಟರೆ LCM ಮತ್ತು HCF ಹೆಂಗೆ ಕಂಡುಹಿಡಿಯುವಂತ ನಮ್ಗೆ ಅರ್ಥ ಆಯ್ತಲ್ವಾ? ಇವಾಗ ಯಾವ್ದಾದ್ರು ಎರಡು ವೇರಿಯೇಬಲ್ಸ್ ತೊಗೊಳ್ಳೋಣ. ಓಕೆ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ನಂಬರ್ಸ್ ಅಲ್ಲ, ವೇರಿಯೇಬಲ್ಸ್ದು. ಲೆಟ್ ಅಸ್ ಸೇ ಇಫ್ x is equal to a square b cube. ಓಕೆ, x ಅಂದರೆ a square b cube ಅಂತ ಕೊಟ್ಟಿದ್ದಾರೆ. y is equal to a cube b4. ಓಕೆ, find HCF of x and y. Also find LCM of x and y. ಓಕೆನಾ? ಇಲ್ಲೂ ಮಾಡಬೇಕಾಗಿರೋದು ಸೇಮೇ. ನಾವು ಫಸ್ಟ್ ಏನು ಮಾಡಬೇಕು? ಎರಡೂ ನಂಬರ್ಸಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾವುದಿದೆ ಅಂತ ಫಸ್ಟ್ ನೋಡಬೇಕು. ಇಲ್ಲೂ ಎ ಇದೆ, ಇಲ್ಲೂ ಎ ಇದೆ ಅಲ್ವಾ? ಫಸ್ಟು HCF ನಾನು ಕಂಡುಹಿಡಬೇಕು ಅಂತ ಹೇಳಿದರೆ ಇಲ್ಲೂ ಎರಡರಲ್ಲೂ ಎ ಇದೆ ಅಲ್ಲ, ಸೊ ಕಾಮನ್ ಫ್ಯಾಕ್ಟರ್ ಇಸ್ ಎ.
ಎರಡರಲ್ಲೂ ಬಿ ಇದೆ, ಸೊ ಬಿನೂ ಬರಿತೀನಿ ನಾನು. ಅದಾದಮೇಲೆ ಏನು ಮಾಡಬೇಕು, ಎರಡರಲ್ಲೂ ಇರೋ ಲೀಸ್ಟ್ ಪವರ್ ತಗೋಬೇಕು. ಎ ಪವರ್ 2 ಇದೆ, ಎ ಪವರ್ 3 ಇದೆ, ಸೊ ಲೀಸ್ಟ್ ಪವರ್ ಇಸ್ 2. ಅದಾದಮೇಲೆ ಬಿ ಪವರ್ 3 ಇದೆ, ಬಿ ಪವರ್ 4 ಇದೆ, ಲೀಸ್ಟ್ ಪವರ್ ಇಸ್ 3. ಸೊ ಎಚ್ ಸಿ ಎಫ್ ಏನಾಯಿತು, ಎ ಸ್ಕ್ವೇರ್ ಬಿ ಕ್ಯೂಬ್. ಅದೇ ಥರ ಎಲ್ ಸಿ ಎಮ್ ನಾನು ಕಂಡುಹಿಡಬೇಕು ಅಂತ ಹೇಳಿದರೆ ಏನು ಮಾಡಬೇಕು, ನಾವು ಎಲ್ಲ ಫ್ಯಾಕ್ಟರ್ಸ್ನ ಲಿಸ್ಟ್ ಮಾಡಬೇಕು ಫಸ್ಟ್, ಎ ಮತ್ತು ಬಿ ಅಲ್ವಾ, ಎಲ್ಲ ಫ್ಯಾಕ್ಟರ್ಸ್ನ ಎ ಮತ್ತು ಬಿ. ಅದಾದಮೇಲೆ ಏನು ಮಾಡಬೇಕು, ಹೈಯೆಸ್ಟ್ ಪವರ್ನ ತಗೋಬೇಕು. ಎ ಸ್ಕ್ವೇರ್ ಮತ್ತು ಎ ಕ್ಯೂಬಲ್ಲಿ ಹೈಯೆಸ್ಟ್ ಪವರ್ ಯಾವುದು, ಎ ಕ್ಯೂಬ್. ಬಿ ಕ್ಯೂಬ್ ಮತ್ತು ಬಿ ಪವರ್ 4ಅಲ್ಲಿ ಹೈಯೆಸ್ಟ್ ಪವರ್ ಯಾವುದು, ಬಿ ಪವರ್ 4. ಓಕೆನಾ. ಸೊ ಈ ಥರ ವೇರಿಯೇಬಲ್ಸ್ ಕೊಟ್ಟರೆ ಅಥವಾ ನಂಬರ್ಸ್ ಕೊಟ್ಟರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಹೆಂಗೆ ಕಂಡುಹಿಡಿಯೋದು ಅಂತ ನಿಮಗೆ ಗೊತ್ತಾಯ್ತಲ್ವ. ಇವಾಗ ನಾವು ಒಂದೆರಡು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ದ ಎಚ್ ಸಿ ಎಫ್ ಆಫ್ 40, 110 ಆ್ಯಂಡ್ 360 ಈಸ್. ಓಕೆ, 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಇದನ್ನು ಟ್ರೈ ಮಾಡೋಣ. 40, 110, 360. ಸೊ ಫಸ್ಟ್ ಸ್ಟೆಪ್ ಏನು, 3 ನಂಬರ್ಸ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಬೇಕು ಅಷ್ಟೇ ಅಲ್ವಾ. ಓಕೆ, ಮಾಡೋಣ. 2 20s, 2 10s, 2 5s. ಸೊ 40ನ ನಾನು ಯಾವ ರೀತಿ ಬರಿಬೋದು, 2 ಕ್ಯೂಬ್ ಇಂಟು 5 ಪವರ್ 1. ಡನ್ ಅಲ್ವಾ. ಈಗ 110ನ ಯಾವ ಥರ ಬರಿಬೋದು ನಾನು, 11 10s, 2 5s. ಸೊ 110 ಏನಾಯಿತು, 2 ಪವರ್ 1 ಇಂಟು 5 ಪವರ್ 1 ಇಂಟು 11 ಪವರ್ 1, 110 ಆಯ್ತಲ್ವ. ಅದೇ ಥರ 360ನ ಮಾಡೋಣ. 2 180s, 2 90s, 2 45s, ಅದಾದಮೇಲೆ 5 9s, 3 3s. ಓಕೆ, ಈ ಥರ ಬಂತು. ಸೊ 360ನ ನಾನು ಯಾವ ರೀತಿ ಬರಿಬೋದು ನೋಡಿ, 2 3 ಸತಿ ಬಂದಿದೆ, ಸೊ 2 ಪವರ್ 3. 5 1 ಸತಿ ಬಂದಿದೆ, 3 2 ಸತಿ ಬಂದಿದೆ ಅಲ್ಲ, ಸೊ 3 ಸ್ಕ್ವೇರ್. ಡನ್ ಅಲ್ಲ. ಸೊ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಾಯಿತು. ಇವಾಗ ನಾವೇನು ಮಾಡಬೇಕು, 3 ನಂಬರ್ಸಲ್ಲಿರೋ ಕಾಮನ್ ಫ್ಯಾಕ್ಟರ್ಸ್ ಯಾವುದು ಅಂತ ಫಸ್ಟ್ ನೋಡಬೇಕು. 2 3ರಲ್ಲೂ ಇದೆ. ಓಕೆ, ಎಚ್ ಸಿ ಎಫ್ ನಾನು ಕಂಡುಹಿಡಬೇಕು ಅಂತ ಹೇಳಿದರೆ 3ರಲ್ಲೂ 2 ಇದೆ. ಆಮೇಲೆ 5 3ರಲ್ಲೂ ಇದೆ, 3ರಲ್ಲೂ 2 ಇದೆ, 3ರಲ್ಲೂ 5 ಇದೆ. ಓಕೆನಾ. ಅದಾದಮೇಲೆ ಏನು ಮಾಡಬೇಕು, ಲೀಸ್ಟ್ ಪವರ್ ತಗೋಬೇಕು. 2 ಅಲ್ಲಿ ಇರೋ ಲೀಸ್ಟ್ ಪವರ್ ಯಾವುದು, 2 ಪವರ್ 1. 5 ಅಲ್ಲಿರೋ ಲೀಸ್ಟ್ ಪವರ್ ಯಾವುದು, 5 ಪವರ್ 1. ಸೊ 2 ಇಂಟು 5 ವಿಚ್ ಇಸ್ 10. 10 ಈಸ್ ಮೈ ಎಚ್ ಸಿ ಎಫ್. ಓಕೆನಾ. ಈ ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಟೇಕ್ ದ ನೆಕ್ಸ್ಟ್ ಕ್ವೆಶನ್. ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಇಫ್ 2 ಪಾಸಿಟಿವ್ ಇಂಟೀಜರ್ಸ್ ಪಿ ಆ್ಯಂಡ್ ಕ್ಯೂ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪಿ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಆ್ಯಂಡ್ ಕ್ಯೂ ಈಸ್ ಈಕ್ವಲ್ ಟು ಎ ಕ್ಯೂಬ್ ಬಿ, ವೇರ್ ಎ ಆ್ಯಂಡ್ ಬಿ ಆರ್ ಪ್ರೈಮ್ ನಂಬರ್ಸ್, ದೆನ್ ಎಲ್ ಸಿ ಎಮ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್. ಇದು ಈಸಿ ಅಲ್ವಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಪಿ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್, ಕ್ಯೂ ಈಸ್ ಈಕ್ವಲ್ ಟು ಎ ಕ್ಯೂಬ್ ಬಿ. ಇವೆರಡು ನಂಬರ್ಸ್ದು ನಾವು ಎಲ್ ಸಿ ಎಮ್ ಕಂಡುಹಿಡಬೇಕು. ಎಲ್ ಸಿ ಎಮ್ ಆಫ್ ಪಿ ಆ್ಯಂಡ್ ಕ್ಯೂ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಎಲ್ ಸಿ ಎಮ್ ಹೆಂಗೆ ಕಂಡುಹಿಡಿಯೋದು, ಎರಡು ನಂಬರ್ಸ್ದು ಎಲ್ಲ ಫ್ಯಾಕ್ಟರ್ಸ್ನ ಫಸ್ಟ್ ಲಿಸ್ಟ್ ಮಾಡಬೇಕು. ಓಕೆನಾ. ಎ ಇದೆ, ಬಿ ಇದೆ. ಅದಾದಮೇಲೆ ಏನು ಮಾಡಬೇಕು, ಪವರ್ಸಲ್ಲಿ ಹೈಯೆಸ್ಟ್ ಪವರ್ ತಗೋಬೇಕು. ಇಲ್ಲಿ ಎ ಇದೆ, ಎ ಕ್ಯೂಬ್ ಇದೆ, ಸೊ ಹೈಯೆಸ್ಟ್ ಪವರ್ ಯಾವುದು, ಎ ಕ್ಯೂಬ್. ಇಲ್ಲಿ ಬಿ ಸ್ಕ್ವೇರ್ ಇದೆ, ಇಲ್ಲಿ ಬಿ ಇದೆ, ಸೊ ಹೈಯೆಸ್ಟ್ ಪವರ್ ಯಾವುದು,
b square. So a cube b square. This will be the LCM. ಓಕೆನಾ? ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ರೀತಿ ಬೇರೆ ಇನ್ನೂ ವೀಡಿಯೋಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.